ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ರಾಯಚೂರು ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು 2022-23 ಮೊದಲನೇ ವರ್ಷ, 2023-24 ಎರಡನೇ ವರ್ಷ. ಆ ವಿದ್ಯಾರ್ಥಿಗಳು 2024-25 ಸ್ನಾತಕೋತ್ತರ ವಿಭಾಗಗಳಿಗೆ ಪ್ರವೇಶ ಪಡೆಯುವಲ್ಲಿ ತಾವುಗಳು ಪ್ರವೇಶವನ್ನು ಪಡೆಯಬಹುದು. ಅಲ್ಲೇನು ತೊಂದರೆ ಆಗೋದಿಲ್ಲ. ಯಾಕಂತಂದರೆ ನಿಮ್ಮ ಬಿ ಎಡ್ ಪರೀಕ್ಷೆ ಡಿಸೆಂಬರ್ 9ರಿಂದ 16 ತನಕ ಕಂಪ್ಲೀಟ್ ಆಗುತ್ತೆ. ಈಗ ರಾಯಚೂರು ಯೂನಿವರ್ಸಿಟಿ ಡಿಸೆಂಬರ್ 1ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ಎರಡನೇ ಸುತ್ತೋಲೆ ಹೊಡಿಸಿದ್ದಾರೆ. ಈ ಎರಡನೇ ಸುತ್ತೋಲೆ ಏನು ಹೇಳ್ತಂತಂದರೆ, ಈ ಪಿ ಜಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಸ್ನಾತಕೋತ್ತರ ಪದವಿಯಲ್ಲಿ ಪ್ರವೇಶ ಮಾಡಲು ಬಯಸುತ್ತಾರೋ, ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಮ್ ಎ ಎಕನಾಮಿಕ್ಸ್ ಆಗಿರ್ಬೋದು, ಎಮ್ ಎ ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಕನ್ನಡ, ಇಂಗ್ಲೀಷು, ಬೇರೆ ಬೇರೆ ವಿಷಯಗಳು, ಅದ್ರ ಮೇಲೆ ತಾವು ಅಡ್ಮಿಷನ್ ಮಾಡಬೇಕು ಅಥವಾ ಅಪ್ಲಿಕೇಶನ್ ಆಗಬೇಕಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ಯಾಕಂತಂದರೆ ಈಗ ನೀವು ಪ್ರವೇಶ ಪಡೆದರೆ 2024-25ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಿದ್ದ ಇರೋದ್ರಿಂದ ತಮಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಭಾಳಷ್ಟು ವಿದ್ಯಾರ್ಥಿಗಳು ರಾಯಚೂರು ಯೂನಿವರ್ಸಿಟಿ ಯಾವ ರೀತಿ ಸ್ನಾತಕೋತ್ತರ ವಿಭಾಗಗಳಿಗೆ ಪ್ರವೇಶವನ್ನು ಕರೆದಿದೆಯೋ, ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರೂ ಸಹ ಅಡ್ಮಿಷನ್ ತೊಗೊಂಡಿಲ್ಲ. ಕಾರಣ ಅವ್ರಿಗೆ ಕನ್ಫ್ಯೂಸ್ ಇದೆ, ಯಾವ ರೀತಿ ಬಿ ಎಡ್ ಎಕ್ಸಾಮ್ ನಡೀತಾ ಇದ್ದಾವೆ, ನಮಗೆ ಮುಂದೆ ಏನಾದರೂ ತೊಂದರೆ ಆಗ್ಬೋದು ಏನೋ ಅಂತೇಳಿ. ಬಟ್ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ಧಾರಾಳವಾಗಿ ಈಗ ಡಿಸೆಂಬರ್ 8ನೇ ತಾರೀಕುವರೆಗೂ ಕೊನೆಯ ಎರಡನೇ ಸುತ್ತೋಲೆ ಹೊರಡಿಸ್ತಕ್ಕಂಥದ್ದು. ಕೊನೆಯದಾಗಿ ಪ್ರವೇಶ ನೀವು ಬಯಸೋರು ಪ್ರವೇಶ ಮಾಡ್ಬೋದು. ಡಿಸೆಂಬರ್ 10-12ಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅಥವಾ ಮೆರಿಟ್ ಮೇಲೆ ಅವರು ಮೆರಿಟ್ ಮೇಲೆ ನಿಮಗೆ ಕನ್ಸಿಡರ್ ಮಾಡಿದರೆ ಅಡ್ಮಿಷನ್ ಆಗ್ಬೋದು. ತರಗತಿಗಳು ಡಿಸೆಂಬರ್ 16ನೇ ತಾರೀಕು ಆದಮೇಲೆ ತರಗತಿಗಳಾಗುತ್ತವೆ. ಸೊ 16ನೇ ತಾರೀಕಿಗೆ ನಿಮಗೆ ಬಿ ಎಡ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ವರ್ಕಿಂಗ್ ಡೇ ಮೂಡಿರುತ್ತೆ. ನಿಮ್ಮದು ಯಾವ ರೀತಿ ತೊಂದರೆ ಆಗೋದಿಲ್ಲ. ಒಂದು ಥಿಂಕ್ ಏನಂತಂದರೆ, 2024-25ನೇ ಶೈಕ್ಷಣಿಕ ವರ್ಷ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗಾಗಿ ತಾವು ಅಪ್ಲೈ ಮಾಡಿ. ಇನ್ನು ನೆಕ್ಸ್ಟುಗೆ ನಿಮಗೆ ಫರ್ದರ್ 1 ವರ್ಷ ವೇಸ್ಟ್ ಆಗಿಬಿಡುತ್ತೆ. ಇಲ್ಲಂದ್ರೆ ನೀವು ಕನ್ಫ್ಯೂಸ್ ಮಾಡಿಕೊಂಡು ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರೂ ಸಹ ಪಿ ಜಿ ಪ್ರವೇಶ ಪಡೆದಿಲ್ಲ. ಸೊ ನೀವು ಅಪ್ಲೈ ಮಾಡ್ಬೋದು. ಇವತ್ತು ಇಷ್ಟ ನಿಮಗೆ ಮೆಸೇಜ್ ಹೇಳ್ತಕ್ಕಂತಂದರೆ, ಮುಂದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ್ಯಕ್ಚುಲಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ವಿಶ್ವವಿದ್ಯಾಲಯದವರು. ಅಕಾಡೆಮಿಕ್ ಇಯರ್ನಲ್ಲಿ 2022-23-24ರಲ್ಲಿ ಬಿ ಎಡ್ ಪ್ರವೇಶ ಏನು ಕೊನೆಯ ಅಂತಿಮ ವಿದ್ಯಾರ್ಥಿಗಳು ಅವರು ಪ್ರವೇಶ ಪಡೆಯಬಹುದು ಅಂತಕ್ಕಂಥದ್ದು ಇದು ಅಕಾರ್ಡಿಂಗ್ ಟು ದಿ ನನ್ನ ನಾಲೆಜ್ ಪ್ರಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.